ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ ಅಂತೂ 3 o'clock ಆಗಿದೆ. ಸೊ ಸನ್ನಿನ ಮನೆಯಲ್ಲೇ ಮಲಗಿಸ್ಬಿಟ್ಟು ನಾನು, ರಾಜು, ಚಿನ್ನು ಹೋಗ್ತಾ ಇದ್ದೀವಿ. ಇದು ಎಲ್ಲಿಗಪ್ಪ ಹೋಗ್ತಾ ಇರೋದು ಇವತ್ತು ಅಂತಂದರೆ ಇಂದಿರಾನಗರ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಹೆಲ್ಮೆಟ್ ಅಂತೂ ಗಾಳಿಗೆ ಬಿದ್ದೋಗೋ ಥರನೇ ಇದೆ. ಅದು ಕರೆಕ್ಟಾಗಿ ನನಗೆ ಕುತ್ಕೋತಾನೇ ಇಲ್ಲ ನನ್ನ ತಲೆಗೆ. ಹಾಗೆ ಯಾವಾಗೂ ಇಟ್ಕೊಂಡು ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಹಿಡ್ಕೊಳ್ಬೇಕಾಗತ್ತೆ ಅದನ್ನು ಗಾಳಿ ಫ್ಲೈಓವರ್ ಮೇಲೆ ಹೋಗೋವಾಗೆಲ್ಲನೂ. ಸೊ ನಾನು ಯಾವಾಗೋ ಒಂದು ಸತಿ ಬರೋದ್ರಿಂದ ಹೊಸದಾಗಿ ಓಪನ್ ಆಗೋ ಹೋಟೆಲ್ಸ್ ಇವೆಲ್ಲ ಕೂಡ ತುಂಬ ಕಾಣಿಸ್ತಾ ಇರುತ್ತೆ ಅಟ್ರಾಕ್ಟಿವ್ ಆಗಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಭಟ್ರಲ್ಲಿ ಹತ್ರ ಯಾವಾಗೂ ಟ್ರಾಫಿಕ್ ಜಾಮ್ ಅಂತೂ ಇದ್ದೇ ಇರುತ್ತೆ. ಇನ್ನು 2 wheelers ಅದೆಲ್ಲ ಕೂಡ ಸಂದಿಗೊಂದಿಲಿ ಹೋಗ್ತಾ ಇರುತ್ತೆ, ಹಾಗೆ ನಾವು ಕೂಡ. ಬಟ್ ಎಷ್ಟೊತ್ತಾದರೂ ಇವತ್ತು ಸಂಡೇ ಬೇರೆ ಅಲ್ವಾ, ಸೊ ತುಂಬಾ ಟ್ರಾಫಿಕ್ ಇರುತ್ತೆ. ಅಂದಹಾಗೆ ನಾವು ಇಂದಿರಾನಗರ್ಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಹೇಳಲಿಲ್ಲಲ್ವಾ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಅಮ್ಮನವರ ದೇವಸ್ಥಾನ ಒಂದು ಕಾಣಿಸ್ತಾ ಇದೆಯಲ್ವಾ. ಸೊ ಈ ದೇವಸ್ಥಾನ ನಮಗೆ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ದುರ್ಗಾದೇವಿ ದೇವಸ್ಥಾನ. ಇಲ್ಲೇ ನಮ್ಮ ಸನ್ನಿಗೆ ನಾಮಕರಣದ ದಿನ ಬೆಳಗ್ಗೆನೇ ಬಂದು ಫಸ್ಟ್ ಪೂಜೆ ಮಾಡಿಕೊಂಡು ಹೋಗಿದ್ದು. ಆ್ಯಂಡ್ ನಾನು ಡಿಗ್ರಿ ಓದಬೇಕಾದ್ರೆ ಇಲ್ಲೇ ಈ ಟರ್ನ್ ಹತ್ರ ನಿಮಗೆ ಗೊತ್ತಿರುತ್ತೆ, ಈ ಸರೌಂಡಿಂಗ್ಸಲ್ಲಿರೋರಿಗೆ KR ಪುರಮಿಂದ ಇಲ್ಲಿ ಡೌನ್ಗೆ ಹೋದರೆ ಅಲ್ಲಿ ಅಯ್ಯಪ್ಪ ನಗರ್ ಬರುತ್ತೆ ರೂಟು. ಸೊ ಅಯ್ಯಪ್ಪ ನಗರಲ್ಲಿರೋ ಸಿ ಕಾಲೇಜಲ್ಲೇ ನಾನು ಡಿಗ್ರಿನ ಕಂಪ್ಲೀಟ್ ಮಾಡಿರೋದು. ಹಾಗಾಗಿ ಬಸ್ಸಿಗೆ ಈ ಬಸ್ ಸ್ಟ್ಯಾಂಡ್ ಹತ್ರ ಬಂದು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಆ ದೇವಸ್ಥಾನಕ್ಕೆ ಇದಕ್ಕೂ ಮುಂಚೆನೂ ಹೋಗಿದ್ದೆ. ಆ್ಯಂಡ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ವಾ ಸ್ಕೈ ವಾಕ್. ಸೊ ಇದರಲ್ಲಿ ತುಂಬ ಸತಿ ನಮ್ಮ ಯಜಮಾನ್ರಿಗೋಸ್ಕರ ನಾನು ಎಷ್ಟು ವೆಯ್ಟ್ ಮಾಡ್ತಾ ಇದ್ದೆ. ನಾವು ಮಾತಾಡ್ತಾ ಇದ್ದಿದ್ದು ಎಲ್ಲ ಅದ್ರ ಮೇಲೆ ನಿಂತ್ಕೊಂಡೆ, ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್. ನಿಮಗೆ ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರೋ ಈ ಟೆಂಪಲ್ಲು ಕೂಡ ಗಣೇಶ ಟೆಂಪಲ್ಲು. ಸೊ ನಾವು ಫ್ರೈಡೇಸ್ ಆಗಿರ್ಬೋದು ಅಥವಾ ಒಂದು ಫೆಸ್ಟಿವಲ್ಸ್ ಡೇಸ್ ಆ ಥರ ಕಾಲೇಜ್ ಇದ್ದಾಗ, ಕಾಲೇಜ್ ಆದಮೇಲೆ ಸೊ ಆ ದೇವಸ್ಥಾನಗಳು ಕೂಡ ಹೋಗ್ಬಿಟ್ಟು ಬರ್ತಾಯಿದ್ರಿ. ಆ್ಯಂಡ್ ಇಲ್ಲಿ ಬಂದರೆ ITI ಗೇಟ್ ಹತ್ರ ಮತ್ತೆ ಟ್ರಾಫಿಕ್ ಜಾಮ್ ಆಯಿತು. ನಾವು ಆ್ಯಕ್ಚುಲಿ ಮೊನ್ನೆನೇ ಹೋಗಬೇಕಾಗಿತ್ತು, ಆದರೆ ವರಲಕ್ಷ್ಮಿ ಹಬ್ಬದ ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ನಾವು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಮಾಡಿಕೊಂಡು, ಇನ್ನು ಅವತ್ತು ಲಾಸ್ಟ್ ಡೇ ಅಂತ ಇತ್ತು ಇವತ್ತೇ, ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹೆಲ್ಮೆಟ್ ಅಂತೂ ಇರ್ತಾನೇ ಇಲ್ಲ, ಇಟ್ಕೊಂಡಿಲ್ಲ ಅಂದರೆ ಪೊಲೀಸ್ರ ಹತ್ರ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಸೇಫ್ಟಿನೂ ನೋಡ್ಕೊಬೇಕಾಗಿದ್ದರಿಂದ ಅದು ಎಷ್ಟೇ ಗಾಲಿಗೆ ಓಡ್ತಾಯಿದ್ರು ನಾನು ಇಟ್ಕೋತಾನೇ ಇದ್ದೀನಿ. ಇಲ್ಲಿ ಬಂದು ಇನ್ನೊಂದು ಮೆಮೊರಿ, ಈ ಇದರಲ್ಲಿ ಬಂದರೆ ಈ ಪ್ಲೇಸಲ್ಲಿ ITI ಗೇಟ್ ಹತ್ರ ಇದು ಆ ಕಡೆ ಕಾಂಪೌಂಡ್ ಕಾಣಿಸ್ತಿರ್ಬೇಕು ನಿಮಗೆ. ಸೊ ಆ ಕಾಂಪೌಂಡು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಅಂದರೆ ಕ್ಲಾಸಸ್ ಇಲ್ದಿರೋ ಟೈಮ್ನಲ್ಲಿ ಆ್ಯಂಡ್ ನಾವು ವಾಕ್ ಮಾಡೋ ಅಂದರೆ ಟೈಮ್ ಸಿಕ್ಕಿದಾಗ ನಾನು ನಮ್ಮ ಯಜಮಾನ್ರು, ಸೊ ಆವಾಗ ಬಿಫೋರ್ ಮ್ಯಾರೇಜ್, ಸೊ ವಾಕ್ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಫ್ರೀ ಟೈಮ್ ಸಿಕ್ಕಿದಾಗ ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬಂದರೆ, ಮುಂದೆ ಬಂದರೆ, ಸೊ ನೋಡು ಇದು ತೂಗು ಸೇತುವೆ. ಆ್ಯಕ್ಚುಲಿ ಅದು ಬೇರೆ ಹೆಸರೇ ಇದೆ ಅದಕ್ಕೆ, ITI ಹತ್ರ, ITI ಆದಮೇಲೆ. ಬಟ್ ನಮ್ಮ ಅಪ್ಪ ನಮ್ಮ ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡೋಗಿ ಫಸ್ಟ್ ನಾವು ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ಈ ಬ್ರಿಡ್ಜ್ನ ತೋರಿಸಿದ್ರು. ಸೊ ಆಗ್ಲಿಂದ ಅದರ ಹೆಸರನ್ನ ಅವ್ರಿಗೆ ಆಗ ಹೆಸರು ಗೊತ್ತಿಲ್ದಿರ ತಮಾಷೆಗೆ ತೂಗು ಸೇತುವೆ ಅಂತ ಹೇಳಿದರು. ಆದರೆ ನಾವು ಅದನ್ನೇ ಹಂಗೆ ಇಟ್ಕೊಂಡು, ಇನ್ನು ಅಲ್ಲಿಂದ ಮುಂದಕ್ಕೆ ಬಂದರೆ ಗೋಪಾಲನ್ ಮಾಲ್. ಸೊ ಇದು ಒಂದು ಮೆಮೊರಿ, ಅಂದರೆ ಇದು ಮಕ್ಕಳದ್ದು. ನಮಗೆ ಜಾಸ್ತಿ ಮಕ್ಕಳನ್ನ ನಾವು ಈ ಮಾಲ್ಗೆ ಕರ್ಕೊಂಬರೋದು, ಲೈಕ್ ಗೇಮ್ಸ್ ಆಡಿಸೋದಕ್ಕಾಗಲಿ, ಇಲ್ಲ ಏನಾದರೂ ಸುಮ್ಮನೆ ಬೋರ್ ಹೊಡೆಯುವಾಗ ರೌಂಡ್ ಹಾಕ್ಸೋದಕ್ಕಾಗಲಿ, ಈ ಥರ. ಅಲ್ಲಿಂದ ಬರ್ತಾ ಬರ್ತಾ ನಮ್ಗೆ ಪ್ರತಿಯೊಂದು ಸಿಗ್ನಲ್ ಹತ್ರನೂ ಟ್ರಾಫಿಕ್ ಅಂತೂ ಇದ್ದೇ ಇದೆ ಫ್ರೆಂಡ್ಸ್. ಕ್ಲೈಮೇಟ್ ಬೇರೆ ಮಳೆ ಬರುತ್ತೇನೋ ಅನ್ನೋ ಥರ ಇತ್ತು. ಈಗ ಆಗಾಗೆ ಬಿಸಿಲು ಬರುತ್ತೆ, ಹಂಗಂಗೆ ಮಳೆ ಬರುತ್ತಲ್ವ, ಆ ಥರ ಇತ್ತು. ಸೊ ನಾವು ಯಾವ ಕಡೆ ನೋಡಿದ್ರೂ ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡಿದೆ. ನಮ್ಮ ಚಿನ್ನು ಅಂತೂ ಇನ್ನೂ ಎಷ್ಟೊತ್ತು ಅನ್ನೋ ಬೋರಿಂಗ್ ಫೀಲ್ನಲ್ಲಿದ್ದಾನೆ. ಆದರೂ ಇನ್ನೇನು ಮಾಡೋದು, ಬ್ಯಾಂಗ್ಳೂರು ಅಂದ್ರೇ ಟ್ರಾಫಿಕ್ ಜಾಸ್ತಿ. ಸೊ ಅಲ್ಲಿಂದ ಮುಂದೆ ಒಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಮತ್ತೆ ಟ್ರಾಫಿಕ್ ಜಾಮ್ ಆಯಿತು, ಸಿಗ್ನಲ್ ಬಿತ್ತು. ಇನ್ನು ಹೆಜ್ಜೆಗೂ ಈ ಥರ ಇದ್ದೇ ಇತ್ತು. ಇನ್ನೇನು ಮಾಡೋದು ಅಂತ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಮೂವ್ ಆನ್ ಅಂತೂ ಆಗ್ತಾನೇ ಇದ್ವಿ.
ಫೈನಲಿ ಹಂಗೋ ಹಿಂಗೂ ಡೆಸ್ಟಿನೇಷನ್ ಅಂತೂ ರೀಚ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಬಂದು ನಾವು ಇಂದಿರಾನಗರಲ್ಲಿ ಇಲ್ಲಿ ನೋಡಿ ಒಂದು ಶೋರೂಮ್ನ ಮೇಲೆಗಡೆ ಸೆಕೆಂಡ್ ಫ್ಲೋರ್ನಲ್ಲಿ ಅವರ ಆಫೀಸ್ ಇರೋದು. ಏನಕ್ಕೆ ಬಂದ್ವಿ ಏನು ಅಂತ ನಾನು ಹೇಳ್ತೀನಿ. ಇನ್ನು ನಮ್ಮ ಯಜಮಾನ್ರಂತೂ ಹೆಲ್ಮೆಟ್ ಎಲ್ಲನೂ ಡಿಕ್ಕಿ ಒಳಗಡೆ ಇಕ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು. ಇನ್ನು ಚಿನ್ನು ಇಲ್ಲಿ ರಾಖಿ ಎಲ್ಲ ಇತ್ತು. ಪಾಪ ಅವನಿಗೂ ರಾಖಿ ಕಟ್ಸ್ಕೊಬೇಕಂತ ಆಸೆ. ಬಟ್ ನಮ್ಮ ಸನ್ನಿ ಹೆಣ್ಮಗು ಆಗಿದ್ದರೆ ತುಂಬ ಚೆನ್ನಾಗಿರೋದು. ಗಂಡು ಮಗು ಆಗಿಬಿಟ್ಟು ಅವನಿಗೆ ಆ ಥರ ಇದನ್ನೋದು ಇಲ್ದಿರ ಆಗೋಯ್ತು. ಇನ್ನು ಆಫೀಸಲ್ಲಿ ನಾವು ವಿಡಿಯೋ ಎಲ್ಲ ತೆಗಿಬಾರ್ದು ಹಾಗೆ ಅಂತ ಹೇಳಿದ್ರಿಂದ ನಾವು ತೆಗ್ದಿಲ್ಲ. ಅಲ್ಲಿಂದ ರಿಟರ್ನ್ ಅಂತೂ ಹೊರಟ್ವಿ ಫ್ರೆಂಡ್ಸ್. ಇದು ಮಳೆ ಅಂತೂ ಸ್ಟಾರ್ಟ್ ಆಗ್ತಾ ಇತ್ತು, ಸಣ್ಣ ಸಣ್ಣ ಹನಿ ಬೀಳ್ತಾ ಇತ್ತು. ಸ್ವಲ್ಪ ದೂರ ಬಂದಮೇಲೆ ಅದೂ ಇರಲಿಲ್ಲ, ಹೇಗೋ ನಾವು ಮನೆಗೆ ಬರೋವರೆಗೂ. ಆದರೆ ಕೇರ್ಪುರ ಮಾತ್ರ ತುಂಬ ಮಳೆ ಬಿತ್ತು. ಒಂದು ಸ್ವಲ್ಪ ಹೊತ್ತು ಮರದ ಕೆಳಗಡೆ ಅಂತೂ ನಿಂತ್ಕೊಂಡಿದ್ವಿ. ಇನ್ನು ವಾಪಸ್ ಬರಬೇಕಾದ್ರೆ ಅಂತೂ ಮಗುಗೆ ಅಂದರೆ ಚಿನ್ನು ಇದ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಕೊಡಿಸಿ ಕ್ಲೈಮೇಟ್ಗೆ ಹಾಗೆ ಅಂತ ಅಂತಿದ್ರು. ಸೊ ಅಲ್ಲಿಂದ ಕೇರ್ಪುರ ಮಾತ್ರ ಟೆಂಪಲ್ ಇದೆಯಲ್ವ, ಗಣೇಶ ಟೆಂಪಲ್ ಬಸ್ ಸ್ಟ್ಯಾಂಡು, ಸೊ ಅದ್ರ ಒಳಗಡೆ ಅಂತೂ ಹೊರಟ್ವಿ ಫ್ರೆಂಡ್ಸ್. ಆಲ್ರೆಡಿ ಇಲ್ಲೆಲ್ಲ ಮಳೆ ಬಿದ್ದು ನಿಂತಿದೆ. ಇನ್ನು ನಾವು ಹೇಳಿದ್ವಲ್ಲ ಮರದ ಕೆಳಗಡೆ ಇದ್ವಿ ಅಂತ, ಸೊ ಇದ್ದು ನಿಂತದ್ಮೇಲೆ ಈ ಕಡೆ ಬಂದ್ವಿ. ಸೊ ಬಂದಿದ್ದಾದಮೇಲೆ ಇಲ್ಲಿ ನೋಡಿ ಫುಲ್ಲು ಟ್ರಾಫಿಕ್. ಈ ರೋಡ್ ಅಂತೂ ಯಾವಾಗೂ ಗಜಿಬಿಜಿಯಾಗಿಯೇ ಇರುತ್ತೆ. ಅಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಬಂದರೆ ಕಟ್ಟಿ ರೋಲ್ ಅಂತ ಒಂದು ಸ್ಪಾಟ್ ಇದೆ ನೋಡಿ, ಇದೆ ಅದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೇರ್ಪುರಂ ನಿಯರ್ ಬೈ ಇರೋರು ಇಲ್ಲ ಈ ಕಡೆ ಕೇರ್ಪುರಂಗೆ ಯಾವಾಗಾದರೂ ಹೋದರೆ ಸೊ ಅಲ್ಲಿಂದ ಸ್ಟ್ರೈಟ್ ರೋಡು, ಟರ್ನಿಂಗ್ಸ್ ಯಾವುದೂ ಇರೋದಿಲ್ಲ, ಸ್ಟ್ರೈಟ್ ರೋಡು ದೇವಸ್ಥಾನದಿಂದ ಒಳಗಡೆಗೆ ಆಪೋಸಿಟ್ ರೋಡಲ್ಲಿ ಬಂದರೆ ನೋಡಿ ಇದು ಬಂದು ಸ್ಟಾಲು. ಚಿಕ್ಕದಾಗೇ ಇದೆ ಬಟ್ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ ಅದಕ್ಕೆಲ್ಲನೂ. ಅದಕ್ಕೆ ಅವನಿಗೆ ಮಾತ್ರ ಒಂದು ವೆಜ್ ರೋಲ್ ಅಂತೂ ಕೊಡಿಸ್ಕೊಂಡು, ಆಗಾಗಲೇ ಲೇಟ್ ಆಗಿತ್ತು, ನಾವು ಸನ್ನಿನ ಮನೇಲೇ ಬಿಟ್ಟಿದ್ವಲ್ಲ ಅದಕ್ಕೋಸ್ಕರ ಅವನಿಗೊಂದು ವೆಜ್ ರೋಲ್ ಅಂತೂ ಕೊಡಿಸ್ಕೊಂಡು ಅವನು ತಿಂದಿದ್ದ ತಕ್ಷಣ ಇನ್ನು ಹಂಗೆ ಅಂತೂ ನಾವು ಹೊರಡ್ತಾ ಇದ್ವಿ. ಇನ್ನು ಅವನಿಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾವು ಸನಿಗೊಂದು ತರಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅವ್ನು ತಿನ್ನಲ್ಲ ಅಂತ. ನೋಡಿ ಇನ್ನು ಮನೆಗೆ ಬಂದಿದ್ದೆ, ಅವನು ಎಷ್ಟೋ ದಿನಗಳ ಮಿಸ್ ಆಗಿರೋ ಎಫೆಕ್ಟ್ ಅನ್ನೋದನ್ನ ತೋರಿಸ್ತಾ ಇದ್ದಾನೆ, ಎಫೆಕ್ಷನ್ ಅನ್ನೋದನ್ನ ಅವ್ರ ಅಪ್ಪ ಜೊತೆ, ಇನ್ನು ಅತ್ತೆ ಮಾವ ಜೊತೆ ಅವನು ಆಟ ಆಡ್ಕೊಂಡಿದ್ದ. ಫೈನಲಿ ನಾವು ಏನಕ್ಕೆ ಹೋಗಿದ್ವಿ ಇಂದಿರಾನಗರಕ್ಕೆ ಅಂದರೆ ನೋಡಿ, ಇದು ನಾವು ಡಿ ಮಾರ್ಟಲ್ಲಿ ಒಂದು ಶಾಪಿಂಗ್ ಅನ್ನೋದನ್ನ ಮಾಡಿದರು ನಮ್ಮ ಫ್ಯಾಮಿಲಿ ಹೋಗ್ಬಿಟ್ಟು. ಸೊ ಅಲ್ಲಿ ಒಂದು ಕೂಪನ್ ಕೊಟ್ಟಿದ್ರು, ಅದರಲ್ಲಿ ನಮ್ಮ ದಕ್ಷಿ ಹೆಸರನ್ನ ಬರೆದ್ಬಿಟ್ಟು ನಮ್ಮ ಯಜಮಾನರು ಹಾಕಿದ್ದಿತ್ತು. ಸೊ ಅವನಿಗೆ ಕೆಲವೊಂದು ಗಿಫ್ಟ್ಸ್ ಬಂದಿದೆ ಅಂದ್ಬಿಟ್ಟು ಒಂದು ಟ್ರಾವೆಲ್ಸ್ ಕಡೆಯಿಂದ, ನಾನು ನೇಮ್ ಇದೆಲ್ಲನೂ ಹೇಳ್ತಾ ಇಲ್ಲ ಯಾಕಂದರೆ ಅವರ ಆಫೀಸ್ನ ಮತ್ತು ಒಳಗಡೆ ಏನು ನಡೆಯುತ್ತೆ ಅವರು ಎಕ್ಸ್ಪ್ಲೇನ್ ಮಾಡೋದು, ಆಲ್ ಡೇ ಟ್ರಿಪ್ ಬಗ್ಗೆ ಇದೆಯಲ್ಲ, ಅದು ಟ್ರಾವೆಲ್ಸ್ ಆಫೀಸು, ಅದೆಲ್ಲ ಕೂಡ ನಾವು ವಿಡಿಯೋನ ಮಾಡಬಾರ್ದು ಅಂತ ಹೇಳಿದರು. ಸೊ ಅವರು ಕಂಡೀಷನ್ಸ್ ಪ್ರಕಾರ ನಾವು ಅದು ಕಂಪ್ನಿ ನೇಮ್ ಹೇಳೋದು ಕೂಡ ತಪ್ಪಾಗತ್ತಲ್ವ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಕೆಲವೊಂದು ಗಿಫ್ಟ್ಸ್ ಬಂದಿದೆ ಅನ್ನಲ್ವ. ಸೊ ನೋಡಿ ಇದು ಕಾಫಿ ಕಪ್ ಸೆಟ್ ಬಂದಿದ್ದು. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ಡಿಸೈನ್ ಎಲ್ಲನೂ ಸ್ವಲ್ಪ ಸ್ಟ್ರಾಂಗಾಗೇ ಇದೆ. ಈ ಥರ ಕಂಪ್ನೀಸ್ ಎಲ್ಲನೂ ಅವರು ಒಂದು ಪಬ್ಲಿಸಿಟಿಗೋಸ್ಕರ ಆ್ಯಂಡ್ ಅವರ ಟ್ರಾವೆಲ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಈ ಥರ ಕೆಲವೊಂದು ಆಪರ್ಚುನಿಟೀಸ್ನ ಸಮ್ ಫ್ಯಾಮ್ಲೀಸ್ಗೆ ಕೊಡ್ತಾ ಇರ್ತಾರೆ. ಹಾಗೆ ಇವರು ಕೂಡ ಅವ್ರದ್ದು 3rd ಇಯರ್ ಆ್ಯನಿವರ್ಸರಿ 3 ಇಯರ್ಸ್ ಆಗುತ್ತೆ ಇವತ್ತಿಗೆ ಅಂದ್ಬಿಟ್ಟು ಅವರು ಈ ಥರ ಒಂದು ಆಫರ್ಸ್ನ ಕೊಡ್ತಾಯಿದ್ರು ಫ್ರೆಂಡ್ಸ್. ಆ್ಯಂಡ್ ಒಂದು ಹ್ಯಾಪಿ ಹಾಲಿಡೇ ಗಿಫ್ಟ್ ವೋಚರ್ ಕೂಡ ಕೊಟ್ಟಿದ್ರು ನಮಗೆ. ಸೊ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನಾವು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಹೋಟೆಲ್, ಬ್ರೇಕ್ಫಾಸ್ಟ್ ಇದೆಲ್ಲನೂ ಅವರೇ ನೋಡ್ಕೋತಾರೆ. ಆ್ಯಂಡ್ ಟ್ರಾವೆಲ್ ಖರ್ಚು ಮಾತ್ರ ನಮಗೆ ಇರುತ್ತೆ. ಆ ಥರ ಒಂದು ಹಾಲಿಡೇ ವೋಚರ್ ಆ್ಯಂಡ್ ಕಾಫಿ ಸೆಟ್. ಸೊ ಇದೆಲ್ಲ ಆದಮೇಲೆ ನಮಗೆ ಒಂದು ಮೂವಿ ಟಿಕೆಟ್ ವೋಚರ್ ಇದು ಕೊಟ್ಟಿದ್ರು PVRದು. ಸೊ ನಾವು ಯಾವುದೇ ಒಂದು ಮೂವಿ ಆಗಲಿ ಸೆಲೆಕ್ಟ್ ಮಾಡಿಕೊಂಡು 2 ಡೇಸ್ಗೆ ಮುಂಚೆ, ಅಂದರೆ ನಮ್ಗೊಂದು 2 ಡೇಸ್ ಕೊಟ್ಟಿದ್ದಾರೆ ಟೈಮು. ಆ 2 ದಿನದಲ್ಲಿ ಮಾತ್ರ ಅವ್ರಿಗೆ ನಾವು ಯಾವತ್ತು ಹೋಗ್ತೀವೋ ಅದರ 2 ಡೇಸ್ಗೆ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಇಂಥ PVR ಇಂಥ ಮೂವಿ ಅಂತ. ಬ್ಯಾಂಗ್ಳೂರಲ್ಲಿ ಯಾವ PVR ಆದರೂ ಆಗ್ಬೋದು, ಮೂವಿ ಅಂತ ಹೇಳಿದ್ರೆ ಅವರು ಟಿಕೆಟ್ಸ್ನ ಬುಕ್ ಮಾಡಿ ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಟ್ರಾವೆಲ್ ಇದು ಆಫರ್ಸ್ನ ತೊಗೊಂಡ್ರೆ ಹೇಗಿರುತ್ತೆ ಏನು ಅಂತೆಲ್ಲನೂ.
ಇನ್ನು ಇದೆಲ್ಲ ಮುಗಿದ್ಮೇಲೆ ಇನ್ನು ಫೈನಲಿ ಹೋಗಿ ಅಡುಗೆ ಅಂತೂ ಮಾಡಬೇಕಲ್ವಾ, ಅದಕ್ಕೆ ನನ್ನ ರೊಟೀನು. ಸೊ ನಮ್ಮ ಹೆಂಗಸರಿಗೆ ಔಟಿಂಗ್ ಹೋಗ್ಬೇಕಾದ್ರೆ ಒಂಥರ ಹೇರ್ ಸ್ಟೈಲ್ ಇರುತ್ತೆ, ಮನೇಲಿ ಒಂಥರ ಹೇರ್ ಸ್ಟೈಲ್ ಇರುತ್ತಲ್ವ. ಸೊ ಅದನ್ನೇ ನಾನು ಕೂದಲೆಲ್ಲನೂ ಸ್ವಲ್ಪ ಗಂಟು ಹಾಕ್ಕೊತಾ ಇದ್ದೀನಿ. ಮನೇಲಿದ್ದರೆ ಅವಾಗೂ ಆಲ್ಮೋಸ್ಟ್ ಅದೇ ಥರ ಇರ್ತೀನಿ, ಕೂದಲನ್ನ ಬಿಡಲ್ಲ. ಯಾಕಂದರೆ ನಂಗೆ ಸ್ವಲ್ಪ ಹೇರ್ ಫಾಲ್ ಕೂಡ ಆಗ್ತಾಯಿದೆ ಫ್ರೆಂಡ್ಸ್ ಈ ನಡುವೆ. ಹಾಗಾಗಿ ಅದೂ ಕೂಡ ಬಿಡ್ತಾ ಇಲ್ಲ. ಮನೇಲಿ ಹೇಗಿರ್ತೀನೋ ಹಾಗೇ ರೆಡಿ ಆಗ್ತಾಯಿದ್ದೀನಿ ಗಂಟೆಲ್ಲ ಕಟ್ಕೊಂಡು. ಇನ್ನು ಅಡುಗೆ ಮಾಡೋದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಹೋಗಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಮಕ್ಕಳಂತೂ ಆಟಾಡ್ತಾ ಇದ್ದಾರೆ. ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಇನ್ನೋಗಿ ಬೇಗ ಅಂತೂ ಮುಗಿಸ್ಬೇಕು. ಇದು ಇವತ್ತಿನ ನಮ್ಮ ಸಂಡೇ ಔಟಿಂಗ್ ವ್ಲಾಗ್ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನನಗೂ ಮಾನಿಟೈಸೇಷನ್ ಆಗೋ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.